ಅಂದ್ರೆ ಮಲಬದ್ಧತೆ ನಮಗೆ ಎಲ್ಲ ಕಾಯಿಲೆಗಳ ಮೂಲ. ಆ ಮಲಬದ್ಧತೆ ಇದೆಯಲ್ಲ, ಜಸ್ಟ್ ಈ ಸೊಪ್ಪು ಸಾಂಬಾರ್ ಮಾಡಿ ಊಟ ಮಾಡ್ತಾ ಬನ್ನಿ. ನೀವು ಬಸ್ಸಾರು ಮಾಡ್ತೀರಾ, ಮಶಪ್ ಮಾಡ್ತೀರಾ, ಪಲ್ಯ ಮಾಡ್ತೀರಾ, ಕೊನೆಗೆ ರೊಟ್ಟಿ ತೊಡ್ತೀರಾ. ಇದು ಈ ಕಾಲದ ಜ್ವರಗಳಿಗೆ ಒಂದು ಕಷಾಯ, ಒಂದು ಆಹಾರ. ಎಂತ ನೋವಿರ್ಲಿ, ನೀವು ಒಂದು ಸಲ ಬ್ರಷ್ ಮಾಡಿದ್ರೆ ಕ್ಲಿಯರ್ ಆಗ್ತದೆ ನೋವು ಅಂತ ಹೇಳಿದ್ರೆ. ಸೊ ಯಾಕೆ ನಾವು ಇವನ್ನ ಬಳಸ್ತಾ ಇಲ್ಲ? ಸೊ ನಿಮಗೆ ಶೀತ ಆಯ್ತು ಅಂತ ಹೇಳಿದ್ರೆ ವಿಕ್ಸ್ ವೇಪರ್ ಬೆಲ್ಲ ಹಚ್ತೀರಲ್ಲ, ಅದು ಬೇಕಿಲ್ಲ. ನೋಡಿ, ಇಷ್ಟು ಎಲೆನ ಒಂದು ಉಂಡೆ ಮಾಡಿ ಒಂಚೂರು ಹತ್ತಿ ಹಾಕಿ ಕಿವಿಗೆ ಇಟ್ಬಿಟ್ರೆ ಸಾಕು. ಕಿವಿಗೆ ಅರ್ಧ ಗಂಟೆ ಒಳಗಡೆ ಇಡೀ ದೇಹದ ಶೀತನ ತೆಗೆದ. ಇನ್ನೊಂದು ನೋಡಿ, ಇಲ್ಲೆಲ್ಲ ಬೆಳ್ಕೊಂಡಿದೆ ಇಲ್ಲಿ. ಹೌದು, ಕನ್ನೆ ಸೊಪ್ಪು ಅಂತ ಕರೀತೀವಿ. ಸೊಪ್ಪು. ಸೊ ನೀಲಿ ಹೂವು ಬರ್ತದೆ ಇದು. ಹೌದಾ, ವಿಶೇಷವಾದ ಒಂದು ಆಹಾರ ಇದು. ಮುಂಚೆ ಎಲ್ಲ ನಮ್ಮ ತಾಯಂದ್ರೆ ಏನ್ ಮಾಡ್ತಿದ್ರು, 6 ತಿಂಗಳಿಗೆ ಒಂದ್ಸತಿ ಬೇದಿ ಕೊಡೋರು. ಹೌದು, ಮಕ್ಳ ಕೈಲಿ. ಈಗ ಯಾರು ಬೇದಿ ಮಾಡಿಸ್ತಾ ಇದಾರೆ? ಯಾರು ಮಾಡಿಸ್ತಾ ಇಲ್ಲ. ಸೊ ಎಲ್ಲರದು ಹೊಟ್ಟೆ ಕಟ್ಕೊಂಡು ಸಾಯ್ತಾ ಇದ್ದಾರೆ. ಸೊ ಇದು ಕನ್ನೆ ಸೊಪ್ಪು ಅಂತೇಳಿ ವಿಶೇಷವಾಗಿ ನನ್ನ ಅಜ್ಜಿ ಇದ್ರು, ಮಂಗಮ್ಮಜ್ಜಿ ಅಂತ, ಅಲ್ಮೇಲು ಮಂಗಮ್ಮ ಅಂತೇಳಿ. ಅವರು ಇದ್ರ ಬಜ್ಜಿ ಮಾಡ್ಕೊಡೋರು. ಸೊ ಒಂದೊಂದು ಮಂಕ್ರಿ ತಿಂತಾ ಇದ್ವಿ ಚಿಕ್ಕ ಮಕ್ಳುಗಳು. ಅಷ್ಟು ತಿಂದ್ರು ಅಷ್ಟು ರುಚಿಯಾಗಿರ್ತದೆ. ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ ಇದನ್ನ, ಯಾಕಂದ್ರೆ ಖಾರ ಇರಲ್ಲ, ತುಂಬಾ ರುಚಿಯಾಗಿರುತ್ತೆ. ಸೊ ಇದನ್ನ ಹೆಚ್ಚೆಚ್ಚು ನಮ್ಮ ಆಹಾರದಲ್ಲಿ ಬಳಸ್ತಾ ಬಂತು ಅಂತ ಹೇಳಿದ್ರೆ, ಸೊ ನಮ್ಮ ಆರೋಗ್ಯ ನಮ್ಮ ಕೈಲಿ ಇರ್ತದೆ. ಸೊ ಹೆಂಗೆ ಅಂತ ಹೇಳಿದ್ರೆ, ಈಗ ಟಾಯ್ಲೆಟ್ಗೆ ಹೋಗ್ತಿರಲ್ಲ, ಟಾಯ್ಲೆಟ್ಗೆ ಹೋದವ್ರು ನೀವು 2 ರಿಂದ 3 ನಿಮಿಷ ನೀವು ಆಚೆ ಬಂದ್ರೆ ನೀವು ಆರೋಗ್ಯವಾಗಿದ್ದೀರಿ. ಹೌದು. ಸೊ ಇಲ್ಲ 5 ನಿಮಿಷ ಆಯ್ತು, 10 ನಿಮಿಷ ಆಯ್ತು, ಎಲ್ಲ ಮಾಡಿ ಒಂದು ಪಿಸ್ಕೆ ಇಡ್ತಿರಲ್ವಾ, ಪಿಸ್ಕೆ ಇಟ್ಟ ಶುರು ಆಯ್ತು. ಅಂದ್ರೆ ಮಲಬದ್ಧತೆ ನಮಗೆ ಎಲ್ಲ ಕಾಯಿಲೆಗಳ ಮೂಲ. ಆ ಮಲಬದ್ಧತೆ ಇದೆಯಲ್ಲ, ಜಸ್ಟ್ ಈ ಸೊಪ್ಪು ಸಾಂಬಾರ್ ಮಾಡಿ ಊಟ ಮಾಡ್ತಾ ಬನ್ನಿ. ನೀವು ಬಸ್ಸಾರು ಮಾಡ್ತೀರಾ, ಮಶಪ್ ಮಾಡ್ತೀರಾ, ಪಲ್ಯ ಮಾಡ್ತೀರಾ, ಕೊನೆಗೆ ರೊಟ್ಟಿ ತೊಡ್ತೀರಾ, ರೊಟ್ಟಿಗೆ ಮಿಕ್ಸಿಗೆ ಹಾಕಿ, ದೋಸೆ ಹಾಕ್ತೀರಾ, ಮಿಕ್ಸಿಗೆ ಹಾಕಿ ದೋಸೆ ಚೆನ್ನಾಗಿ ಬರುತ್ತೆ. ಸೊ ಇವನ್ನ ಆಹಾರದಲ್ಲಿ ಬಳಸಿ ನೀವು. ಸೊ ಹೆಚ್ಚೆಚ್ಚು ಆಹಾರದಲ್ಲಿ ಬಳಸಿದ್ರೆ ಏನಾಯ್ತು, ಸೊ ನಮಗೆ ಜಠರ ಕ್ಲೀನ್ ಮಾಡ್ಕೊಳ್ಳಿ. ಯಾರ್ದು ಜಠರ ಕ್ಲೀನ್ ಆಗಿರ್ತದೆ, ಸೊ ನಮ್ಮ ಅವ್ರಿಗೆ ಚೆನ್ನಾಗಿರ್ತದೆ ಅಂತ, ರೋಗಗಳಿರಲ್ಲ ಅಂತೇಳಿ. ಜೊತೆಗೆ ಎಷ್ಟು ಎಂಜಾಯ್ ಮಾಡ್ತೀವಲ್ವ ನಾವು ಆಹಾರನ. ಹೌದು, ತಿನ್ಬೇಕಾದ್ರೆ ಯಾಕೆ ಟಾಯ್ಲೆಟ್ ಅಲ್ಲಿ ಹಿಂಸೆಯಿಂದ ಆಚೆ ಕಳಿಸ್ತೀವಿ? ಅದು ಕೂತ್ಕೊಂಡ್ರೆ ಸಲೀಸಾಗಿ ಹೋಗ್ಬಿಡ್ಬೇಕು, ಅಷ್ಟು ಆಗ್ತಾ ಇಲ್ಲ. ಇಲ್ಲಿ ಎಷ್ಟು ಎಂಜಾಯ್ ಮಾಡ್ತೀವಿ ನಾವು ಊಟ ಮಾಡೋದನ್ನ, ಅದು ಖಾಲಿ ಮಾಡೋದನ್ನು ಎಂಜಾಯ್ ಮಾಡಬೇಕು. ಅವಾಗ ಮಾತ್ರ ಸೊ ನಮ್ಮ ಆರೋಗ್ಯ ನಮ್ಮ ಕೈಲಿ ಇರ್ತದೆ ಅಂತ. ಸೊ ಇನ್ನೊಂದು ಗಿಡ ಇದೆ ನೋಡಿ. ಸೊ ಇದನ್ನೊಂದು ಎಮ್ಮೆ ರೊಡ್ಡಿ ಸೊಪ್ಪು ಅಂತ ಕರಿತೀವಿ ನಾವು ಇದನ್ನ. ಎಮ್ಮೆ ರೊಡ್ಡಿ ಸೊಪ್ಪು ಅಂತಾರೆ, ಗೋಣಿ ಸೊಪ್ಪು ಅಂತ ಕರೀತಾರೆ ನೋಡಿ. ಈ ತರ ಸೊಪ್ಪು ನಾನು ಸುಮಾರು ಯಾವ್ದೋ ಗ್ರೀನ್ಸ್ ತೆಗೆದ್ರೆ ಸಾಕು, ಫಸ್ಟ್ ಇದು ಫೋಟೋ ಬಂದ್ಬಿಡುತ್ತೆ. ಯಾವುದೇ ಇದರಲ್ಲಿ ತೆಗೀರಿ ನೀವು, ಇದ್ರದ್ದು ದೋಸೆ ಬರ್ತದೆ. ಫಾರಿನ್ ಕಂಟ್ರೀಸ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇರುವಂತ ಒಂದು ಆಸ್ತಿ ಇದು. ಹೌದು, ನಮ್ಮಲ್ಲಿ ನೆಲದಲ್ಲಿ ಸಾವಿರಾರು ರೂಪಾಯಿ ಇದೆ. ಮೊನ್ನೆ ಯಾರೋ 150 ರೂಪಾಯಿ ಒಂದು ದೋಸೆ ಮಾಡ್ತಾ ಇದ್ದಾನೆ. ಇದ್ರದ್ದು ದೊಡ್ಡ ಗುಣಿದು. ಇದರಲ್ಲಿ ದೊಡ್ಡ ಗುಣಿ, ಚಿಟ್ಟಗುಣಿ, ಆಲ್ಗುಣಿ 3 ಬರ್ತದೆ. ಇದರಲ್ಲಿ ಉದ್ದ ಎಲೆದು ಬರುತ್ತೆ, ತುಂಡ ಎಲೆದು, ಇನ್ನೊಂದು ಇಷ್ಟಿಷ್ಟೇ ಎಲೆ ಬರುತ್ತೆ. ಅದನ್ನ ಉಪ್ಪುಚಲ್ಟ ಅಂತೀವಿ. ಅಂದ್ರೆ ಇವರೆಲ್ಲ ಅಣ್ಣ ತಮ್ಮಗಳು. ಅದು ಆ ಉಪ್ಪುಚಲ್ಟ ಹಾಕಿದ್ರೆ ನೀವು ಉಪ್ಪು ಹಾಕೋದ್ ಬೇಕಿಲ್ಲ ಸಾಂಬಾರಿಗೆ. ಅವು ಸೊಪ್ಪೆ ಉಪ್ಪಾಗಿರುತ್ತದು. ಅದು ಸ್ವಲ್ಪ ನಮ್ಮ ಚೌಳ್ ನೆಲ ಇದೆಯಲ್ಲ, ಅಂತ ಕಡೆ ಬೆಳೀತದದು. ಇದ್ರಲ್ಲೂ 3-4 ವೆರೈಟಿ. ಅಂದ್ರೆ ನಮ್ಗೆ ಒಂದ್ ಸೊಪ್ಪು ಒಂದ್ ಅಲ್ಲ, ಅದು ಅದ್ರೊಳಗಡೆ ಬೇರೆ ಇರ್ತವೆ. ಸೊ ಇದು ಅಷ್ಟೇ, ನಾನು ಹೇಳ್ತಾ ಇದ್ನಲ್ಲ ಆಗ್ಲೇ, ನಮ್ಮ ಎಂಥದ್ದು ಬಿ ಕಾಂಪ್ಲೆಕ್ಸ್, ಇದು ನ್ಯಾಚುರಲ್ ಬಿ ಕಾಂಪ್ಲೆಕ್ಸ್. ಇದು ದೋಸೆಗಂತೂ ಎಷ್ಟು ಡಿಮ್ಯಾಂಡ್ ಇದೆ ಇದಕ್ಕೆ ಅಂದ್ರೆ, ಗೀತಾ, ಯಾಕೆ ನಾವು ಕಾಂಪ್ಲೆಕ್ಸ್ ಹತ್ತಕ್ಕೆ ಯೋಚನೆ ಮಾಡ್ತಾ ಇದ್ದೇವೆ? ಮನೆ ಮುಂದಿರೋದು ನೋಡ್ರಿ, ಇದಷ್ಟೇನೆ. ಇದು ನೀವು ಒಂದ್ಸಲಿ ತಗೊಂಡೋಗಿ ಬಿಸಾಡಿದ್ರೆ ಅಲ್ಲಿ ನೀವಿರೋವರೆಗೂ ಇರ್ತದ್ರಿ, ಬರ್ತಾನೆ ಇರುತ್ತೆ. ಬೇಸಿಗೆನಲ್ಲಿ ನೀರ್ ಹಾಕ್ಲಿಲ್ಲ, ಒಣಗೋಯ್ತಾ, ಮಳೆ ಬಂದಾಗ ಮತ್ತೆ ಬರುತ್ತ್ರಿ. ಸೊ ಇವು ನಮ್ಮ ಆಹಾರದಲ್ಲಿ ಬಂತ ಹೇಳಿದ್ರೆ, ಜೆಲ್ ಹೆಂಗ್ ಬರ್ತದೆ ನೋಡಿ, ತಿಂದ್ರೆ ದೋಸೆನೂ ಅಷ್ಟು ಚೆನ್ನಾಗಿರ್ತದೆ. ಆ ಜೆಲ್ಗಳೆಲ್ಲ ಹೇಳಿದೆ ನಾನು ಆಗ್ಲಿಂದ ಕೆಲಸಗಳನ್ನ. ಈ ಜಾಯಿಂಟ್ಗಳೆಲ್ಲ ಕೆಲವರು ಹಿಡ್ಕೊಂತ ಇದಾವೆ ಹಿಂಗೆ. ಸೊ ಯಾಕೆ ಹಿಡ್ಕೊಂತ ಇದಾವೆ ಅಂತಂದ್ರೆ, ಜೆಲ್ಗಳಿಲ್ಲ, ಜೆಲ್ ಆಹಾರಗಳು ಕಮ್ಮಿ. ನಾವು ತಿಂತಾ ಇರೋಂಥದ್ದು ಬಿಳಿ ವಿಷಗಳು. ಒಂದು ಬಿಳಿ ಸಕ್ಕರೆ ತಿಂತಾ ಇದೀವಿ, ಅದರಲ್ಲಿ ಫೈಬರ್ ಇಲ್ಲ. ಸಕ್ಕರೆನಲ್ಲಿ ಫೈಬರ್ ಇಲ್ಲ, ಮೈದಾದಲ್ಲಿ ಫೈಬರ್ ಇಲ್ಲ. ಅಕ್ಕಿನ ಬಿಳಿ ಅಕ್ಕಿ ತಿಂತಾ ಇದೀವಿ, ಅದರಲ್ಲಿ ಫೈಬರ್ ಇಲ್ಲ. ಸಕ್ಕರೆನಲ್ಲಿ ಫೈಬರ್ ಇಲ್ಲ. ಮತ್ತೆ ಉಪ್ಪು, ಅದರಲ್ಲಿ ಫೈಬರ್ ಇಲ್ಲ. ನಮ್ಮ ಟಾರ್ ಎಣ್ಣೆ ತಿಂತಾ ಇದೀವಲ್ಲ, ತುಂಬಾ ದೊಡ್ಡ ಹೆಸರುಗಳಲ್ಲಿ ಟಾರ್ ಎಣ್ಣೆಗಳನ್ನ ತಿಂತಾರೆ. ಸೊ ಇವ್ ಯಾವ್ರಲ್ಲೂ ಕೂಡ ಫೈಬರ್ ಇಲ್ಲ.
ಫೈಬರ್ ಇಲ್ಲ ಅಂದ್ರೆ ಡೈಜೆಷನ್ ಹೆಂಗಾಗತ್ತೆ? ಆಗಲ್ಲ. ಡೈಜೆಷನ್ ಆಗದಿದ್ರೆ ಮೋಷನ್ ಎಲ್ಲಾಗತ್ತೆ? ಮೋಷನ್ ಆಗ್ಲಿಲ್ಲ ಅಂದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಸೊ ಇವೆಲ್ಲವೂ ಕೂಡ ಒಂದು ಅಮೂಲ್ಯವಾದ ಆಹಾರಗಳಾಗ್ತದೆ ಅಂತೇಳಿ. ಸೊ ಅದ್ರ ಜೊತೆಗೆ ನೋಡಿ ಇಲ್ಲೊಂದು ಗಿಡ ಇದೆ. ಸೊ ನೋಡಿ ಇದು ಆಗ್ಲಿಂದ ಹುಡುಕ್ತಾ ಇದ್ದೆ ನಾನು, ವಿಷ್ಣುಕಾಂತಿ ಅಂತೇಳಿ. ವಿಷ್ಣುಕಾಂತಿ ಅಂತೇಳಿ ಇದು ಚಳಿಗಾಲದ ಆಹಾರ. ನೀವು ಯಾವುದೇ ಹೊಲ ತೋಟಗಳಿಗೆ ಹೋದ್ರೆ, ಹೊಲಗಳಲ್ಲಿ ಹೊಲ ಕೊಯ್ದಾದ ತಕ್ಷಣನೇ ಇಡೀ ಹೊಲ ತುಂಬಾ ರಾಶಿ ರಾಶಿ ಬರ್ತಾ ಇತ್ತು. ಈಗ ಬೇಸಿಗೆನಲ್ಲೂ ತುಂಬಾ ಹೊಲಗಳಲ್ಲಿ ಇರುತ್ತಿದ್ದು. ಹೌದು. ಸೊ ಈಗ ಜ್ವರ ಬರ್ತದಲ್ಲ ನಮ್ಮಲ್ಲಿ, ಈಗ ಜ್ವರ ಬಂದಾಗ ಏನಾಗುತ್ತೆ, ಮುಂಚೆ ಮಳೆಗಾಲದಲ್ಲಾದ್ರೆ ಬೇವಿನ ಕಷಾಯ ಕೊಡೋರು. ಹೌದು. ಸಖತ್ತು ಹೀಟ್ ಅದು. ಹೌದು. ಸೊ ಈಗ ಅದನ್ನ ಕುಡಿದ್ಬಿಟ್ರಂತೂ ಆಗಲ್ಲ, ಅಷ್ಟು ಇದಾಗ್ಬಿಡುತ್ತೆ ಹೀಟಿಗೆ. ಸೊ ಇದು ಈ ಕಾಲದ ಜ್ವರಗಳಿಗೆ ಒಂದು ಕಷಾಯ, ಒಂದು ಆಹಾರ. ಸೊ ನೀವು ಯಾವುದೇ ಸೊಪ್ಪನ್ನ ನೀವು ಮಾಡ್ಬೇಕಾದ್ರೆ ಒಂದಷ್ಟು ಸೊಪ್ಪನ್ನ ಚಿವಿಟಿ ಹಾಕಿ, ಬೆರಕೆ ಸೊಪ್ಪು ಒಳಗಡೆ ಮುಗಿದೋಯ್ತು, ಬರೆಯದಿ ಸಿಗ್ತಾ ಒಂದಷ್ಟು ಬಜ್ಜಿ ಮಾಡಿ, ಬರೆಯದಿ ಸಿಗ್ತಾ ಒಂದಷ್ಟು ಚಟ್ನಿ ಮಾಡಿ. ಸೊ ಇದು ತಿನ್ನೋದ್ರಿಂದ ಅಂತ ಹೇಳಿದ್ರೆ ಬೇಸಿಗೆನಲ್ಲಿ ನಮ್ಮ ಬಿಸಿಲಿನ ಆಘಾತಕ್ಕೆ ಒಳಗಾಗ್ತದಲ್ಲ ದೇಹ, ಆ ಆಘಾತಗಳನ್ನ ತಡೆಯುವಂತ ಶಕ್ತಿಗಳು ಇವರಲ್ಲಿ ಇದೆ. ಸೊ ವಿಷ್ಣುಕಾಂತಿ ಸುಮಾರು ಕಾಯಿಲೆಗಳಿಗೆ ಬಳಸ್ತಾರೆ. ನಾನು ಕಾಯಿಲೆ ಹೇಳಕ್ ಹೋಗಲ್ಲ, ಹೆಚ್ಚಿಗೆ ಬೇಡ, ಊಟ ಮಾಡೋಣ ಫಸ್ಟ್. ಹೆಂಗಿದೆ ನೋಡಿ ನಮ್ಮ ಆಹಾರ, ಕಲರ್ಫುಲ್ ಆಹಾರ ಇದೆ, ನೀಲಿ ಹೂವ ಏನ್ ಸಾಕಾಗಿದೆ ಅಲ್ವಾ? ಸೊ ಈ ತರದ ಬಣ್ಣ ಬಣ್ಣದ ಆಹಾರಗಳು ನಮ್ಮ ಹೊಲ ತೋಟಗಳಲ್ಲಿ ಸುತ್ತಾಡ್ತಾ ಹೋದ್ರೆ ಸಿಗುತ್ತೆ. ಸೊ ಇವು ನಮ್ಮ ಆಹಾರಕ್ಕೆ ಆಗ್ಬೇಕು ಅಂತೇಳಿ. ಸೊ ಅದ್ರ ಜೊತೆಗೆ ಇತ್ತೀಚೆಗೆ ನಾನು ಹೇಳಿದ್ನಲ್ಲ, ಆಗ್ಲೇ ಒಂದ್ಸಲ ಮಾತಾಡುವಾಗ ಹೇಳ್ತಾ ಇದ್ದೆ, ಜಟ್ರೋಪ ಅಂತೇಳಿ. ಹೌದು, ತುಂಬಾ ಜನ ಕೇಳ್ತಿರ್ತಾರೆ, ಸಾರ್ ಅಲ್ಲವು ಅಂತ. ಅಲ್ಲೂ ನಿಮ್ದು ಅಲ್ಲಾಡ್ತಾ ಇರ್ಲಿ, ಅಲ್ಲಾಡ್ತಾ ಇದೆ ಬಿದ್ದೋಗ್ಬಿಡುತ್ತೆ ಅನ್ನೋ ತರ ಇರ್ಲಿ, ನೋವು ತಡೆಯಕ್ ಆಗ್ತಾ ಇಲ್ಲ ಸರ್, ಅಷ್ಟು ನೋವಾಗ್ತಾ ಇದೆ ಅಂತೇಳಿ, ಜಸ್ಟ್ ಇದೊಂದು ಕಡ್ಡಿ ತಗೊಳ್ಳಿ. ಹಿಂಗೆ ಕಡ್ಡಿ ಇದೆಯಲ್ಲ, ಇಷ್ಟು ತಗೊಳ್ಳಿ. ಒಂದೇ ಒಂದಿನ ಬ್ರಷ್ ಮಾಡಿ ಇದ್ರಲ್ಲಿ ಒಂದೇ ಒಂದಿನ ಬ್ರಷ್ ಮಾಡಿದ್ರೆ, ಸೊ ಎರಡನೇ ದಿನಕ್ಕೆ ನಿಮ್ಮ ಅಲ್ಲಾಡ್ತಾ ಇರೋ ಹಲ್ಲು ನಿಂತ್ಕೊಳ್ಳುತ್ತೆ. ಸೊ ಅಷ್ಟು ಹಲ್ಲುಗಳಿಗೆ ಸಹಕಾರಿಯಾದಂತ ಒಂದು ಅಮೂಲ್ಯವಾದ ರತ್ನ ಇದು. ಜಟ್ರೋಪ ಅಂತ ಕರೀತಾರೆ, ತುರ್ಕತ್ತಿ ಕಳ್ಳಿ ಅಂತಾರೆ. ಇಷ್ಟು ದಪ್ಪ ಕಾಯಿ ಬರ್ತದೆ ಅದರಲ್ಲಿ. ಜಸ್ಟ್ ನೀವು ಎಂತ ನೋವಿರ್ಲಿ, ನೀವು ಒಂದು ಸಲ ಬ್ರಷ್ ಮಾಡಿದ್ರೆ ಕ್ಲಿಯರ್ ಆಗ್ತದೆ ನೋವು ಅಂತ ಹೇಳಿದ್ರೆ. ಸೊ ಯಾಕೆ ನಾವು ಇವನ್ನ ಬಳಸ್ತಾ ಇಲ್ಲ? ಸೊ ಇದ್ರಲ್ಲಿ ನೊರೆ ಬರ್ತದೆ, ಹೌದು, ಹಾಲು ಬರ್ತದಲ್ಲ, ನಾವು ಅದಕ್ಕೆ ಇದನ್ನ ಈ ಎಲೆ ಇದೆಯಲ್ಲ, ಸೊ ನಾವೆಲ್ಲ ಚಿಕ್ಕ ಮಕ್ಳುಗಳಲ್ಲಿ ಹಿಂಗೆ ಮುರಿದು ಪಿನ್ಗೆ ಹಾಕೊಂಡು ಪಿನ್ನಿಗೆ ಹಾಕ್ತಾ ಇದ್ವಿ ನೋಡಿ, ಇದು ಹೌದು. ಸೊ ಈ ತರ ಬರ್ತಾ ಇತ್ತು. ಸೊ ಇದ್ರ ಕೆಲಸ ಏನಂತ ಹೇಳಿದ್ರೆ, ಇದ್ರಲ್ಲಿ ನನ್ನ ತಾಯಿ ಔಷಧಿ ಕೊಡ್ತಾ ಇದ್ರು, ಕೈ ಮಸ್ಕೆ ಅಂತಾರೆ. ಸೊ ಊಟ ಸೇರ್ತಾ ಇರಲ್ಲ, ತುಂಬಾ ಸಣ್ಣಗಾಗಿರ್ತಾರೆ, ಆ ಕೈ ಮಸ್ಕೆಗೆ ಇದರಲ್ಲಿ ಕೊಡ್ತಾ ಇಲ್ಲ ಔಷಧಿ ನಮ್ಮ. ಸೊ ನಿಮ್ಮ ಮನೆಯಲ್ಲೂ ಕೊಟ್ಕೋಬಹುದು, ಏನ್ ತೊಂದರೆ ಇಲ್ಲ. ಆಕ್ಚುಲಿ ಇದು ಒರಿಜಿನಲ್ಲು ಇದು ಜಾಪಾಳ ಮಾತ್ರ ಇದು. ಆಕ್ಚುಲಿ ಜಾಪಾಳ ಮಾತ್ರ, ಜಾಪಾಳ ಅಂದ್ರೆ ಬೇರೆ ಏನಿಲ್ಲ. ನೀವು ಯಾರಿಗಾದ್ರೂ ತಮಾಷೆಗೆ ಮಾಡ್ಬೇಕು ಅಂತಂದ್ರೆ ಮಜ್ಜಿಗೆ ಇಟ್ಕೊಂಡ್ ಮಾಡಿ, ತಮಾಷೆನು ಸರಿಯಾಗಿ ಮಾಡ್ಬೇಕಲ್ಲ. ಮಜ್ಜಿಗೆ ನಿಮ್ಮ ಮನೇಲಿ ಇಟ್ಕೊಳ್ಳಿ, ಇದ್ರ ಬೀಜ ಬರ್ತದಲ್ಲ, ಹೌದು, ಸಣ್ಣ ಅರ್ಧ ಪೀಸನ್ನ ನೀವ್ ಯಾವ್ದಾದ್ರು ಊಟದಲ್ಲೋ ಕಾಳೆಲ್ಲ ಹಾಕೊಡಿ, ಅರ್ಧ ಗಂಟೆಗೆ ಶುರು ಆಗ್ತದೆ ಆಸ್ನ ಕಡೆ ಗಲಾಟಿ. ಏನ್ ಹೊಟ್ಟೆ ಒಳಗೆ ಏನಿದ್ರು ಪಗದು ಬಿಸಾಕ್ಬಿಡತ್ತೆ. ಸೊ ನಾನು ಅದು ಕೊಡುವಾಗ ಹೇಳ್ತಿರ್ತೀನಿ, ಮಜ್ಜಿಗೆ ಇಟ್ಕೊಂಡು ಕೊಡಿ, ಆಟಾಡ್ಸಿ, ಹೌದು, ಅದನ್ನ ತೆಗಿಬೇಕಲ್ಲ ಅದು, ಹೌದು. ಸೊ ನನ್ನ ತಾಯಿ ಏನ್ ಮಾಡ್ತಿದ್ರು, ಇದು ಕೈಮಸ್ಕೆ ಅಂತ ಹೇಳಿದಲ್ಲ, ಅದಕ್ಕೆ ಹಪ್ಳ, ಕಾಳಪ್ಳ ಇರುತ್ತಲ್ಲ, ಕಾಳಪ್ಳದ ಮೇಲೆ 4 ಹನಿ ಹಾಕೊಳ್ಳಷ್ಟೇ ಇದ್ರದ್ದು ಹಾಲನ್ನ ಹಪ್ಪಳ ಸುಟ್ಟು ಕೊಡೋರು ತಿನ್ನಕ್ಕೆ. ಸೊ ಇಡೀ ದಿನದಲ್ಲಿ ಅಂದ್ರೆ ಮಜ್ಜಿಗೆ ಇಟ್ಕೊಂಡೇ ಕೊಡ್ಬೇಕು ಇದನ್ನ, ಒತ್ತಿ ಹೇಳ್ತಿರ್ತೀನಿ ಅಂತ. ಯಾಕಂದ್ರೆ ತಮಾಷೆನೂ ಕೂಡ ಹೆಲ್ತಿ ಆಗಿರ್ಬೇಕು, ಹೌದು. ಸೊ ಇನ್ನೊಬ್ರು ನೋವು ಕೊಡುವಂಥದ್ದಲ್ಲ. ಸೊ ಇದನ್ನ ಕೊಟ್ರೆ ಅವಾಗ 1 ಹಪ್ಳನೋ 2 ಹಪ್ಳನೋ ಆ ಏಜ್ ಮೇಲೆ ನೋಡಿ ಕೊಡೋರು. ಸೊ 1 ಗಂಟೆ 2 ಗಂಟೆ ಒಳಗಡೆ ಈ ಹೊಟ್ಟೆನ ತೊಳಸಿ ಎಲ್ಲ ಆಚೆ ಫುಲ್ ಕ್ಲೀನ್ ಮಾಡ್ಬಿಡೋದು. ಸೊ ಆಮೇಲೆ ಮಜ್ಜಿಗೆ ಕುಡಿಯಕ್ಕೆ ಕೊಡೋರು, ಮಜ್ಜಿಗೆ ಅನ್ನ ತಿನ್ನಕ್ಕೆ ಕೊಡೋರು. ಸೊ ಆ ಕೈ ಮಸಿಗೆಗೆ ಇದೊಂದು ಒಳ್ಳೆ ಔಷಧಿಯಾಗಿ ಕೆಲಸ ಮಾಡ್ತಾರೆ. ಮಜ್ಜಿಗೆ ಕೊಟ್ಟ ತಕ್ಷಣ ನಿಲ್ಲದು, ಮಜ್ಜಿಗೆ ಕೊಟ್ಟ ಸಾಕ ನಿಂತ್ಬಿಡುತ್ತೆ. ಸೊ ಅದು ಪ್ರಿವೆನ್ಷನ್. ಅದು ಅದಿಲ್ಲ ಅಂದಲೇ ಮಾಡ್ಲೇಬಾರ್ದು, ಮಜ್ಜಿಗೆ ಇಲ್ಲದೆ ದಯಮಾಡಿ ಕೊಡಬೇಡಿ. ಸೊ ನೀವು ಬ್ರಷ್ ಮಾಡಿದ್ರೆ ಅಲ್ಲಾಡೋ ಹಲ್ಲು ನಿಲ್ಲುತ್ತೆ, ಉಳ್ತೋಗಿರೋ ಹಲ್ಲುಗಳು ಒಳಗಡೆ ಹುಳಗಳನ್ನ ತೆಗೆಯೋಷ್ಟು ಕೆಪಾಸಿಟಿ ಇದೆ. ಸೊ ಇವೆಲ್ಲವನ್ನ ನಾವು ಬಳಸೋದನ್ನ ಶುರು ಮಾಡಬೇಕು, ಹೇಳೋದಲ್ಲ. ಜಟ್ರೋಪ ತುರ್ಕತಿ ಕಳ್ಳಿ ಅಂತಾರೆ ಅದನ್ನ. ಸೊ ಈ ಒಂದು ಅವೆಲ್ಲವೂ ಆಹಾರಗಳೇ ನಮ್ಗೆ ಅಂತೇಳಿ, ಹೌದು. ಸೊ ನೋಡಿ, ಇದು ಒಂದು ಅಮೂಲ್ಯವಾದ ರತ್ನ ಆಕ್ಚುಲಿ ಇದು.
ಸೊ ನಿಮಗೆ ಶೀತ ಆಯಿತು ಅಂತ ಹೇಳಿದ್ರೆ ವಿಕ್ಸ್ ವೇಪರು ಬೆಲ್ಲ ಹಚ್ತೀರಲ್ಲ, ಹೌದು. ಅದು ಬೇಕಿಲ್ಲ ನೋಡಿ. ಇಷ್ಟು ಎಲೆನ ಒಂದು ಉಂಡೆ ಮಾಡಿ ಹ್ಮ್. ಒಂಚೂರು ಹತ್ತಿ ಹಾಕಿ ಕಿವಿಗೆ ಇಟ್ಬಿಟ್ರೆ ಸಾಕು. ಕಿವಿಯಲ್ಲಿ ಕಿವಿಗೆ ಅರ್ಧ ಗಂಟೆ ಒಳಗಡೆ ಇಡೀ ದೇಹದ ಶೀತನ ತೆಗೆದಾಕ್ತದೆ. ಸೊ ಸೂರ್ಯವರ್ತ ಅಂತ ಕರೀತಾರೆ, ಸೂರ್ಯವರ್ತ. ನಾರಬಳ್ಳಿ ಸೊಪ್ಪು ಅಂತ ಕರೀತಾರೆ. ಒಂದು ಸ್ವಲ್ಪ ನಾರ್ತದೆ ಅಂತೇಳಿ, ಸ್ಮೆಲ್ ಬರ್ತದೆ ಅಂತೇಳಿ ನಾರಬಳ್ಳಿ ಅಂತಾರೆ. ಬಟ್ ಇದ್ರಲ್ಲಿ ಸಾಂಬಾರು ಮಾಡಿದರೆ ಅಷ್ಟು ರುಚಿಯಾಗಿರ್ತದೆ ಸಾಂಬಾರು. ಸೊ ವಿಶೇಷವಾಗಿ ಮನೆಯಲ್ಲಿ ಬಾಣಂತಿಯರಿತ್ತು ಅಂತ ಹೇಳಿದ್ರೆ ಸೊ ಇದ್ರದ್ದು ಖಾದ್ಯ ಇರುತ್ತೆ ಮನೆಗಳಲ್ಲಿ, ಪ್ರತಿ ಮನೆಗಳಲ್ಲಿ. ಅಂದರೆ ದೇಹನ ಅಷ್ಟು ಶಾಖವಾಗಿ ಇಟ್ಕೊಳ್ಳೋಂಥ ಕೆಲಸ ಮಾಡ್ತದೆ. ಆಮೇಲೆ ಇತ್ತೀಚೆಗೆ ಇದನ್ನ ಒಂದಷ್ಟು ಬೇರೆ ಬೇರೆ ಪ್ರಯೋಗಗಳು ಮಾಡ್ತಾ ಇದ್ದಾರೆ. ಈ ಸ್ಟ್ರೋಕ್ ಆಗ್ತದಲ್ಲ, ಸೊ ಅವರಿಗೆ ಇದರ ರಸ ಇದೆಯಲ್ಲ, ಜಸ್ಟ್ ಕಿವಿಗೆ ಹಾಕೋದು ಒಂಚೂರು ಏನೋ ಮಾಡ್ತಾ ಇದ್ದಾರೆ, ಬೇಗ ರಿಕವರಿ ಆಗ್ತಾ ಇದೆ. ಸ್ಟ್ರೋಕಿಗೂ ಕೂಡ ಒಂದು ಅಮೂಲ್ಯವಾದ ಆಹಾರ ಆಗ್ತಾ ಇದೆ ಇದು. ಸೊ ನಾರವಳ್ಳಿ ಸೊಪ್ಪು ಅಂತೇಳಿ. ಸೊ ಇದ್ರ ಬೀಜಗಳಿದೆಯಲ್ಲ, ಸೊ ಈ ಬೀಜಗಳು ನಾನು ಆಗಲೇ ಸಾಸಿವೆದು ಮಾತಾಡ್ತಾ ಇದ್ದೀನಿ. ಇದನ್ನು ಇವತ್ತೂ ಕೂಡ ಕೆಲವು ಮನೆಗಳಲ್ಲಿ ಸಾಸಿವೆಗಳನ್ನ ಬೆಳೆಸ್ತಾರೆ, ಈ ಬೀಜಗಳನ್ನ. ಇದು ಒರಿಜಿನಲ್ ಸಾಸಿವೆಗಳಿವು. ಸೊ ಇದನ್ನು ಹಾಕಿದ್ರೆ ಸಾಕು ನಿಮಗೆ ಅಷ್ಟು ಪರಿಮಳ ಬರ್ತದೆ. ಇನ್ನು ಸಾಸಿವೆ ಗುಣಗಳು ಗೊತ್ತಿದೆ. ಸೊ ಇದು ಒಂದು ಅಮೂಲ್ಯವಾದ ಆಹಾರ ಆಗ್ತದೆ ಅಂತೇಳಿ. ಸೊ ಅದ್ರ ಜೊತೆಗೆ ಇದೊಂದು ಇದೆ ಗಿಡ, ಈ ಬಳ್ಳಿ ಇದೆ ಇಲ್ಲಿ ನೋಡಿ. ಈ ಗಿಡ ಮುಟ್ಟಿದ್ರಿಗೆ ಸರಸರ ಅನ್ನೋದು ನೋಡಿ, ಸರ್ಸರ್ಕನ್ ಬಳ್ಳಿ ಅಂತ ಕರೀತಾರೆ, ಸರ್ಸರ್ಕನ್ ಬಳ್ಳಿ ಅಂತ ಕರೀತಾರೆ. ಸೊ ಇದು ವಿಶೇಷವಾಗಿ ನೋಡಿ, ಇದು ಎಷ್ಟು ರೋಮಗಳಿದೆ ಇದರಲ್ಲಿ. ಸೊ ಇದು ಕೆಲಸ ಏನು ಅಂತ ಹೇಳಿದ್ರೆ, ಸೊ ನಾನು ಕದಬಳ್ಳಿ ಅಂತೇಳಿ ಎಲ್ಲ ಪ್ರೋಗ್ರಾಮ್ ಮಾಡಿದ್ದೆ ಮಕ್ಕಳಿಗೆ. ಆ ಪಕ್ಕದೂರಲ್ಲಿ ಹಳ್ಳಿನಲ್ಲಿ ಹೋದರೆ ಮನೇಲಿ ಯಾರಿಗಾದ್ರೂ ಕಾಯಿಲೆ ಆಯಿತು ಅಂದರೆ ಇಡೀ ಮನೆಯವ್ರಿಗೆ ಇದ್ರದ್ದು ಪಜ್ಜಿ ಮಾಡಿ ಊಟ ಮಾಡ್ತಾರೆ. ಸ್ವಲ್ಪ ಸಿಗ್ತಾ ಪಜ್ಜಿ ಮಾಡ್ತಾರೆ, ಜಾಸ್ತಿ ಸಿಗ್ತಾ ಬಸ್ಸಾರು ಊಟ ಮಾಡ್ತಾರೆ. ಅಂದರೆ ಒಬ್ಬರಿಗೆ ಜ್ವರ ಬಂದ್ರು ಸೊ ಇಡೀ ಮನೆಯವರು ಊಟ ಮಾಡ್ತಾರೆ. ಸೊ ಇಡೀ ಊರವರು ಯಾರ ಮನೆಯಲ್ಲಿ ಜ್ವರ ಬಂತು ಅಂದ್ರೂ ಇದನ್ನು ಆಹಾರವಾಗಿ ಬಳಸ್ತಾರೆ. ಅಂದರೆ ಆ ಕಾಯಿಲೆ ಬರೋದಕ್ಕಿಂತ ಮುಂಚೆನೇ ನಾವು ಆಹಾರವಾಗಿ ಬಳಸಿದ್ರೆ ಸರ್ಸರ್ಕನ ಬಳ್ಳಿ ಅಂತೇಳಿ ಸರ 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 ಅನ್ನತಿಗೆ ಹಿಂಗೆ ಹಿಂಗೆ. ಸೊ ನೋಡಿ, ನಮ್ಮ ಹಳ್ಳಿ ಹೆಸರು ಬೇಡ ನಮ್ಗೆ, ಸೈಂಟಿಫಿಕ್ ನೇಮ್ ಆಮೇಲೆ ನೋಡ್ಕೊಳ್ಳೋಣ. ಇದೊಂದು ಆಹಾರ ಅಂತ ಗೊತ್ತಾಗಬೇಕಲ್ಲ ನಮಗೆ. ಸಣ್ಣ ಕಾಯಿಗಳು ಬರ್ತದೆ, ಶಿಶು ಒಂದು ಒಳ್ಳೆ ಆಹಾರ ಆಗ್ತದೆ ಅದು. ಸೊ ಇದು ನಮ್ಮ ಆಹಾರ ತಟ್ಟೆಗಳಿಗೆ ಬರಬೇಕು ಅಂತೇಳಿ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ಥರ ಇತ್ತು. ನಿಜಾಲ ಎಷ್ಟು ಆಶ್ಚರ್ಯ ಅಲ್ಲ. ಈ ಥರ ಸೊಪ್ಪುಗಳು ನಾವು ನಮ್ಮ ಕಣ್ಣಾರೆ ಡೈಲಿ ನೋಡ್ತಾನೆ ಇರ್ತೀವಿ. ಇದ್ರಲ್ಲಿ ಈ ಥರ ಎಲ್ಲ ಗುಣಗಳು ಇದೆಯಾ ಅನ್ನೋದೇ ನಮಗೆ ಗೊತ್ತಿರಲ್ಲ. ಸುಮ್ಮನೆ ನಾವೆಲ್ಲ ಕಳೆ ಅಂತ ಸುಮ್ಮನೆ ಎಸಿತಾ ಇದ್ದೀವಿ. ಮತ್ತು ಇದು ಬೆಳಿಬಾರ್ದು ಅಂತ ಅದಕ್ಕೊಂದಷ್ಟು ಕಳೆನಾಶಕ ಹೊಡೆದು ನಾವೇ ನಮ್ಮ ಕೈಯಾರೆ ನಮ್ಮ ಮನೆ ಅಕ್ಕಪಕ್ಕ ಅಥವಾ ನಮ್ಮ ಅಂಗೈಯಲ್ಲಿರೋ ಅಂತ ಒಂದು ಅಮೃತನ ಹಾಳು ಮಾಡ್ತಾ ಇದ್ದೀವಿ. ನಿಮ್ಗಳ ತೋಟದಲ್ಲೂ ಈ ಥರ ಒಂದಷ್ಟು ಸೊಪ್ಪುಗಳಿದ್ರೆ ದಯವಿಟ್ಟು ಇದನ್ನ ಇನ್ನೂ ಒಂದಷ್ಟು ಹೆಚ್ಚಿಗೆ ಮಾಡಿ ಅಕ್ಕಪಕ್ಕದವ್ರಿಗೆ ಕೊಡಿ. ನೋಡಿ, ಈ ಥರ ಸೊಪ್ಪುಗಳು ನೀವು ಕಂಡ್ರೆ ಐಡೆಂಟಿಫೈ ಮಾಡಿ. ಮತ್ತೆ ಸಾರ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಯಾರನ್ನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ದಯವಿಟ್ಟು ಸಂಜೆ ಒಂದು 6 ರಿಂದ 8 ಗಂಟೆ ಒಳಗಡೆ ಮಾತ್ರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಯಾಕಂದ್ರೆ ಅವರು ಒಂದಷ್ಟು ಕಾರ್ಯಕ್ರಮಗಳು ಅಲ್ಲಿ ಇಲ್ಲಿ ಇದ್ರ ಬಗ್ಗೆ ಎಲ್ಲ ಒಂದಷ್ಟು ಪಾಠಗಳು ಕೊಡ್ತಾ ಇರ್ತಾರೆ. ಯಾಕಂದ್ರೆ ನಾವು ಆದಷ್ಟು ಅವ್ರನ್ನ ತೊಂದರೆ ಕೊಡೋದನ್ನ ಸ್ವಲ್ಪ ಕಮ್ಮಿ ಮಾಡೋಣ. ಇಲ್ಲ ಅಂದ್ರೆ ನೀವು ಬೇಕಾದ್ರೆ ಅವ್ರಿಗೊಂದು ವಾಟ್ಸಪ್ ಮಾಡ್ಬೋದು, ಇಲ್ಲ ಒಂದು ವಾಯ್ಸ್ ಮೆಸೇಜ್ ಹಾಕ್ಬೋದು. ಸರ್ ನೋಡಿ, ಈ ಥರ ಸೊಪ್ಪು ನಾನು ನೋಡಿದ್ದೀನಿ, ಇದು ತಿನ್ಬಹುದಾ ಇಲ್ವಾ ಅಂತ. ಅವ್ರನ್ನ ನೋಡ್ಬಿಟ್ಟು ನಿಮ್ಗೆ ರಿಪ್ಲೈ ಮಾಡ್ತಾರೆ. ನಿಮ್ಗಳಿಗೂ ನಿಮ್ಮ ಮನೆ ಅಕ್ಕಪಕ್ಕನೂ ಈ ಥರ ಒಂದಷ್ಟು ಸೊಪ್ಪುಗಳಿದ್ರೆ ದಯವಿಟ್ಟು ಇದನ್ನ ಬೆಳೆಸಿ ಉಳಿಸಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಮತ್ತೆ ನಮ್ಮ ಅಂಗಳದಲ್ಲಿದೆ. ಇದನ್ನ ಕಾಪಾಡೋಣ, ಇನ್ನು ಉಳಿಸೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.